ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಕರ್ನಾಟಕ ಚಾನಲ್ಗೆ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ವಿಶೇಷವಾಗಿ ಬೇರೆ ಬೇರೆಯ ಎರಡು ಕುಸ್ತಿ ರಂಗದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕುಸ್ತಿಪಟು ಹಾಗೆ ಕಬಡ್ಡಿ ಆಟಗಾರರನ್ನ ಈಗ ಸಂದರ್ಶನ ಮಾಡ್ತಿದ್ದೇವೆ. ಮೊದಲನೇದಾಗಿ ಕುಸ್ತಿಪಟು ರೀತುರವ್ರನ್ನ ಸ್ವಾಗತ ಮಾಡ್ತೇನೆ ನಮ್ಮ ಸ್ಟುಡಿಯೋಗೆ. ಎರಡನೇದಾಗಿ ನಮ್ಮ ಕಬಡ್ಡಿ ಪಟು ಭುಜಂಗರ್ ಅವ್ರನ್ನ ಸ್ವಾಗತ ಮಾಡ್ತೇನೆ. ಈಗ ಹೆಚ್ಚು ಹೊತ್ತು ತಗೊಳ್ಳೋದು ಬೇಡ, ಈಗ ಸಂದರ್ಶನಕ್ಕೆ ರೆಡಿ ಆಗೋಣ. ಈಗ ಮಹಿಳಾ ಕುಸ್ತಿಪಟು ವಿಶೇಷವಾಗಿ ಅನೇಕ ಅಂತಾರಾಷ್ಟ್ರೀಯ ಕುಸ್ತಿಪಟುಗಳನ್ನ ಪಚಡಿ ಮಾಡಿರ್ತಕ್ಕಂಥ ಕುಸ್ತಿಪಟು ನನ್ನ ಎದುರುಗಡೆ ಅಲ್ಲೇ ಬಲಗಡೆ ಇದ್ದಾರೆ. ಅವರಿಗೆ ವಿಶೇಷವಾಗಿ ಸ್ವಾಗತ ಕೋರ್ತಾ ಈಗ ಹೇಳಿ, ನೀವು ಮೊದಲನೇದಾಗಿ ನನ್ನ ನೋಡಿದ ಕುಸ್ತಿಪಟು ತರ ಕಾಣದೇ ಇಲ್ಲಲ್ಲ ಮೇಡಮ್ ಅವರೇ? ನೋಡಿ, ಕುಸ್ತಿಪಟು ಅಂತ ಕಾಣಕ್ಕೆ ಅದೇನು ಹೊರಗಡೆ ಕಾಣಕ್ಕೆ ಬದನೆಕಾಯಿ ಅಲ್ಲ ರೀ. ನಮ್ದು ಫಿಟ್ನೆಸ್ ಒಳಗಡೆ ಬಂದ್ರೆ ಗೊತ್ತಾಗುತ್ತೆ. ಕಬಡ್ಡಿ ಹಂಗಾರೆ ಬನ್ನಿ ಒಳಗಡೆ ಹೋಗೋಣ. ಏನ್ ಒಳಗಡೆ ಹೋಗೋದು? ಕಬಡ್ಡಿ ಆಡಕ್ಕೆ ಹಂಗೆ ಹೇಳಿದ್ದಲ್ಲ ರೀ. ನಾನು ಹೇಳಿದ್ದು ಕುಸ್ತಿಪಟು ಅಂದ್ರೆ ಕುಸ್ತಿಪಟು ಆಗೋಕೆ ಒಳಗಡೆ ಫಿಟ್ನೆಸ್ ಇದ್ರೆ ಸಾಕು ಅಂತ ಹೇಳಿದ್ದು. ನಮ್ದು ಒಳಗಡೆ ಫಿಟ್ನೆಸ್ ಇದೆ. ಮೇಡಮ್ ಅವರೇ, ಬೇಜಾರು ಮಾಡ್ಕೋಬೇಡಿ, ಇವರಿಗೆ ಒಳಗಡೆ ಕಬಡ್ಡಿ ಆಡಿ ಹೆಚ್ಚಿನ ಅಭ್ಯಾಸ. ಯಾಕಂದ್ರೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಅನೇಕ ಕಬಡ್ಡಿಗಳನ್ನ ಆಡಿದ್ದಾರೆ ನೋಡಿ. ಹಾಗಾಗಿ ಅವ್ರದ್ದು ಬೇಜಾರು ಮಾಡ್ಕೋಬೇಡಿ. ನೋಡಿ, ಏನಂದ್ರೆ ಅವ್ರು ಕಬಡ್ಡಿ ಆಡಕ್ಕೆ ನನ್ನ ಹತ್ರ ಬರೋದ್ ಬೇಡ, ಅವ್ರು ಒಂದೇ ಪಂಚಲ್ಲಿ ಔಟ್ ಮಾಡ್ಬಿಡ್ತೀವಿ. ನಾವು ಇಂತ ಎಷ್ಟು ಔಟ್ ಮಾಡ್ತೀವಿ. ನಿಮ್ದು ಬಾಕ್ಸಿಂಗ್ ಅಲ್ಲಿ ಔಟ್ ಇಲ್ಲ, ನಮ್ದು ಕಬಡ್ಡಿಲಿ ಸಿಕ್ಕಾಪಟ್ಟೆ ಔಟ್ ಆಗ್ತೀವಿ. ನಾವು ಔಟ್ ಆಗಕ್ಕೂ ಆಗ್ತೀವಿ, ತಗೊಳ್ಬರಕ್ಕೂ ಬರ್ತೀವಿ. ನಾವು ಒಂದ್ಸಲ ಹೋದ್ರೆ ರೇಡಿಂಗ್ ಎರಡೆರಡು ಮೂರು ಸಲ ಔಟ್ ಮಾಡ್ತೀವಿ. ಒಂದೊಂದು ದಿನದಲ್ಲಿ ಎಷ್ಟು ರೇಡಿಂಗ್ ಪಾಯಿಂಟ್ ತಗೊಂಡಿದೀವಿ ಅನ್ನೋದು ನಮಗೆ ಗೊತ್ತು. ಇಂಟರ್ನ್ಯಾಷನಲ್ ಕಬಡ್ಡಿ ಅಂದ್ರೆ ಅಷ್ಟು ಸುಲಭ ಅಲ್ಲ ಕಬಡ್ಡಿ. ಆಯ್ತು ಭುಜಂಗ ಅವರೇ, ನನಗೆ ಅವರು ಹೇಳಿರ್ತಕ್ಕಂಥ ಮಾತು ಅಲ್ಲಿರ್ಲಿ. ಇನ್ನೊಂದು ವಿಷಯ ಏನು ಅಂದ್ರೆ ಮೇಡಮ್ ಅವರೇ, ಬೇಜಾರು ಮಾಡ್ಕೋಬೇಡಿ, ನಾನು ಹೀಗೆ ಹೇಳ್ತೀನಿ ಅಂತ. ನಿಮ್ ವಾಯ್ಸ್ ಯಾಕೋ ಗಂಡಸ್ರ ವಾಯ್ಸ್ ತರ ಕೇಳ್ತಿದ್ಯಲ್ಲ? ನೋಡಿ ಅವರು ಬಹಳ ನಮ್ಗೆ ರೀತುರವ್ರೆ, ಇವ್ರು ಸ್ವಲ್ಪ ತರಲೆ ಮಾಡ್ತಾ ಇರ್ತಾರೆ, ಬೇಜಾರು ಮಾಡ್ಕೋಬೇಡಿ. ಅಲ್ಲ ರೀ, ಆತರ ಅವರು ತೊಡೆಗೆಲ್ಲ ಕೈ ಹಾಕ್ತಾರಲ್ಲೇನ್ರಿ? ನೋಡ್ರಿ, ಇದು ಸ್ಟುಡಿಯೋ, ಇಲ್ಲಿ ಪತ್ರಕರ್ತರಿಗೆ ಒಂದು ಮರ್ಯಾದೆ ಇರ್ತದೆ. ದಯವಿಟ್ಟು ಕಬಡ್ಡಿ ಅವರು ಶಾಂತತೆಯನ್ನ ಕಾಪಾಡ್ಕೋಬೇಕು. ರೀತುರವ್ರೆ, ಈಗ ಅದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ನಿಮ್ಮ ಏನು ಕುಸ್ತಿಯ ಜರ್ನಿ ಬಗ್ಗೆ ಒಂದೆರಡು ಮಾತಾಡಿ, ಹೇಳಿ. ನೋಡಿ, ನಮ್ಮ ತಂದೆ ಯಾವಾಗ್ಲೂ ನನ್ನ ಹೆಗಲಲ್ಲಿ ಕೂರಿಸ್ಕೊಂಡು ಹೋಗೋರು. ಅಷ್ಟು ಪ್ರೀತಿ ಅವ್ರಿಗೆ ನನ್ನ ಮೇಲೆ, ಯಾವಾಗ್ಲೂ ಹೆಗ್ಲ ಮೇಲೆ ಕೂರಿಸ್ಕೊಂಡು ಹೋಗೋರು. ಈ ಹೆಂಗ್ಸಿನ ಒಂದ್ಸಲ ಕೆಳಗೆ ಎಷ್ಟೊತ್ತೋ ಹೆಗ್ಲ ಮೇಲೆ ಕೂರಿಸ್ಕೊಳ್ತೀರಿ. ಮಧ್ಯದಲ್ಲಿ ಮಾತಾಡಬೇಡಿ ಕಬಡ್ಡಿ ಅವರೇ, ಆ ತರ ಮಾತಾಡಿ ನಂಗೆ ಇರಿಟೇಟ್. ಮಧ್ಯದಲ್ಲಿ ಮಾತಾಡಬೇಡಿ. ಆಯ್ತು ರೀತಿಯವರೇ, ನೀವು ಕಂಟಿನ್ಯೂ ಮಾಡಿ, ಮುಂದುವರಿಸಿ. ನೋಡಿ, ನಮ್ಮ ಅಪ್ಪ ಇದೇ ಒಂದ್ಸಲ ಏನಾಯ್ತು ಅಂದ್ರೆ ಹಿಂಗೆ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇದ್ರು. ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇರೋತ್ತಿಗೆ ಒಬ್ಬ ವ್ಯಕ್ತಿ ಏನ್ ಮಾಡ್ದ ಅಂದ್ರೆ ನನಗೆ ರೇಗಿಸ್ಬಿಟ್ಟ. ಅವಾಗ ನಾನು ಏನ್ ಮಾಡಿದೆ ಅಂದ್ರೆ ನಮ್ಮ ಅಪ್ಪನಿಗೆ ಮುಷ್ಣಿಗಿಟ್ಟೆ, ಪಚ್ಚಡಿ ಆಗೋ ತರ ಹೊಡೆದೆ. ನಮ್ಮ ಅಪ್ಪನಿಗೆ ಹೊಡೆದ್ರ? ಅಪ್ಪನಿಗೆ ಅವತ್ತು ಮುಷ್ಣಿಗೆ ಹೊಡೆದೆ ನಾನು, ಪಚ್ಚಡಿ ಆಗೋ ತರ. ಅಪ್ಪಗೆ ಹೊಡೆದ್ಬಿಟ್ರ? ಹೌದು, ಅಪ್ಪನಿಗೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋದನ್ನ ನೀವು ಪ್ರೂವ್ ಮಾಡಿದ್ದೀರಿ. ಅವಾಗ ನಮ್ಮ ಅಪ್ಪ ಹೇಳಿದ್ರು, ಅವಾಗ್ಲೇ ಮಗಳೇ ನೀನು ದೊಡ್ಡದಾದ್ಮೇಲೆ ದೊಡ್ಡ ಕುಸ್ತಿಪಟು ಆಗ್ತೀಯ ಅಂತ ಅವಾಗ್ಲೇ ಹೇಳಿದ್ರು. ಆದ್ರೆ ಅಪ್ಪಗ ಹೊಡೆದಿದ್ದು ತಪ್ಪು, ಆದ್ರೂ ನೀವು ಅವಾಗ್ಲೇ ಅಷ್ಟು ನನ್ಗೆ ಒಂದು ಸಿಟ್ಟು ಅವಾಗೇ, ಸಣ್ಣದಿರೋತ್ತಿಗೆನೆ ಅಷ್ಟು ಫೈಟರ್ ನಾನು. ಆಯ್ತು ರೀತು ಮೇಡಮ್ ಅವರೇ, ಮಧ್ಯದಲ್ಲಿ ಮಾತಾಡಬೇಡಿ. ಕಬಡ್ಡಿ ಅವರು ದಯವಿಟ್ಟು ಮಾತಾಡಬೇಡಿ. ರೀತು ಮೇಡಮ್ ಅವರೇ, ನಾನು ಮೊದಲೊಂದು ಕ್ವಶನ್ ಕೇಳಿದೆ, ನಿಮ್ಗೆ ಉತ್ತರನೇ ಹೇಳಿಲ್ಲ. ನಿಮ್ದು ಸ್ವರ ಸ್ವಲ್ಪ ಗಂಡಸರು ವಾಯ್ಸ್ ತರ ಇದೆಯಲ್ಲ, ಏನ್ ವಿಷಯ? ನೋಡಿ, ಅದು ಒಂದ್ಸಲ ನಾನು ಕುಸ್ತಿಲಿ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಎದುರೊಳೆ ವ್ಯಕ್ತಿ ಮುಖಕ್ಕೆ ಹೊಡೆಯೋ ಬದಲು ಕುತ್ತಿಗೆ ಹೊಡೆದ್ಬಿಟ್ಟ. ಓಹೋ, ಅವಾಗ ನನ್ನ ಗಂಟ್ಲು ಹಿಂಗಿದ್ದು ಹಿಂಗಾಗೋದು. ಅರಳ್ಬಿಡ್ತು, ಅರಳಿತ್ತು. ಹೌದು, ಅವತ್ತಿಂದ ನನ್ನ ವಾಯ್ಸ್ ಒಂಥರ ಗಂಡಸರು ವಾಯ್ಸ್. ಆ ಪುಣ್ಯಾತ್ಮ ಸದ್ಯ ಗಂಟ್ಲಿಗೆ ಹೊಡೆ ಬದಲು ಬಾಯಿಗೆ ಹೊಡೆದಿದ್ರೆ ಸುಮ್ಮನೆ ಹೆಂಗಸದ ರಾಮಾಯಣನೇ ಕೇಳ್ತಿದ್ರಿ ಅವಾಗ. ಕಬಡ್ಡಿ ಅವರೇ, ನಿಮ್ಗೆ ಟೈಮ್ ಬರ್ತದೆ, ದಯವಿಟ್ಟು ಅವರಿಗೆ ಇರಿಟೇಟ್ ಮಾಡಬೇಡಿ. ನಾನು ಸ್ವಲ್ಪ ಅವಾಗ ಫಿಟ್ನೆಸ್ ಚೆಕ್ ಮಾಡ್ತಿರ್ಲ. ತಪ್ಪಾಗ್ತದೆ. ಅವರು ಕುಸ್ತಿಪಟ್ಟು, ಅವರು ಕುಸ್ತಿಪಟ್ಟು, ಇಲ್ಲಿ ರಕ್ತ ಹರಿತದೆ ಕುಸ್ತಿಪಟ್ಟು ಅವರು. ನೀವು
ನೀವು ಕ್ಯಾಚ್ ಹಾಕೋದು ಎಳಿಯೋದನ್ನ ಮಾತ್ರ ಕಲ್ತಿದ್ದೀರಿ, ಆದ್ರೆ ಅವ್ರಿಗೆ ಎಲ್ಲಿ ಹೊಡಿಬೇಕು ಅಂತ ಗೊತ್ತಿದೆ. ನಾವು ಹೊಡಿಯೋದನ್ನ ತಪ್ಪಿಸ್ತೀವಲ್ಲ, ನಾವಂತ ಕಬಡ್ಡಿ ಪ್ಲೇಯರ್, ನಾವು ಹೊಡಿಯೋದನ್ನ ತಪ್ಪಿಸ್ತೀವಿ. ಓ ಹಾಗೆ. ರಿತು ಮೇಡಮ್ ಅವರೇ, ರಿತು ಮೇಡಮ್ ಈ ಕಡೆ ನೋಡಿ, ಈ ಕಡೆ ನೋಡಿ. ರಿತು ಮೇಡಮ್ ಅವರೇ, ನಿಮ್ಗೆ ಅದೊಂದು ತಗಡಿನ ಕಪ್ಪು ಬಂದಿತ್ತು ಅಂತ ಕೇಳಿದೆ. ಸಿಕ್ಕಿತ್ತು ತಗಡಿನ ಕಪ್ಪು ಸಿಕ್ಕಿತ್ತು. ಆ ಸಾಬೂರ್ ಅಂಗಡಿ, ಗುಜ್ರಿ ಅಂಗಡಿಲಿ ಅಂತ ನೋಡ್ರಿ, ಅಂಗಡಿಲಿ ಸಿಕ್ಕಿತ್ತು. ಗುಜರಿ ಅಂಗಡಿಲಿ ಸಿಕ್ಕಿದೆ ನಿಮ್ ತಗಡಿನ ಕಪ್ಪು. ಅದ್ರದ್ದು ಗುಜರಿ ಅಂಗಡಿಲಿ ಸಿಕ್ಕಿರೋದು ಅದು ತಗಡಿನ ಕಪ್ಪು ಅಲ್ಲ. ಅದು ಏನಂದ್ರೆ ಬೆಳ್ಳಿ ಕಪ್ಪು ಅದು. ನೋಡಿ ಅವ್ರದ್ದು ನನಗೆ ಸರಿ ಬರ್ತಾ ಇಲ್ಲ, ಆದ್ರೂ ನಾನು ಸ್ಟುಡಿಯೋದಲ್ಲಿ ಇದ್ದೀನಿ ಅಂತ ಸುಮ್ಮನೆ ಇದ್ದೀನಿ. ಇರಲಿ. ಅದು ಆಕ್ಚುಲಿ ಯಾವ ಥರ ಅಂದರೆ ನನಗೆ ಅವತ್ತು ಚಿನ್ನದ ಕಪ್ಪು ಸಿಗಬೇಕಿತ್ತು. ಫಸ್ಟ್ ರೌಂಡ್ ಬಿಟ್ಟರು. ಫಸ್ಟ್ ರೌಂಡ್ ಬಿಟ್ಟಾಗ ನಾನು ಎದುರಾಳಿ ಲೇಡಿನ ಮುಷ್ಟಿ ಪಂಚ್ ಮಾಡಿ ತಿಂದು ಚಿತ್ರಾನ್ನ ಮಾಡಿ ಹಾಕಿದ್ದೆ. ಆಮೇಲೆ 2ನೇ ರೌಂಡಲ್ಲೂ ಅಷ್ಟೇ ಆ ಹೆಂಗ್ಸು ಫುಲ್ಲು ಒಡ್ಡಿ ಮಾಡಿ ಹಾಕಿದ್ದೆ ಗುದ್ದಿ ನಾನು. 3ನೇ ರೌಂಡಲ್ಲಿ ಏನಾಯಿತು ಅಂದರೆ ನನ್ನ ಮೊಬೈಲ್ಗೆ ಒಂದು ವಾಟ್ಸಪ್ಪಿಗೆ ಒಂದು ಮೆಸೇಜ್ ಬಂತು. ಮೆಸೇಜ್ ಬಂದಾಗ ಏನಾಯಿತು, ನಂದು ಅದು 2ನೇ ಸೆಟಪ್ ಮೆಸೇಜ್ ಮಾಡಿರೋದು. ಅವರು ಸುಮಾರು 1 ವರ್ಷ ಹಾಕಿತ್ತು ಅವರು ಮೆಸೇಜ್ ಮಾಡ್ದಲೆ. ನಾನೇನೋ ಇಂಟ್ರೆಸ್ಟಲ್ಲೇ ಅದನ್ನು ಒಂಚೂರು ಓಪನ್ ಮಾಡಿ ನೋಡಿದೆ ಅಷ್ಟೇ. ಅವಾಗ ಏನಾಯಿತು, ನನ್ನ ಎದುರಾಳಿ ಪಾರ್ಟಿ ಲೇಡಿ ಇತ್ತಲ್ಲ, ಹಿಂದುಗಡೆಯಿಂದ ಬಂದು ಮುಷ್ಟಿ ನನಗೆ. ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡಿದ್ದು. ಅಂಪೈರ್ ಎಲ್ಲ ಅವ್ರ ಕಡೆಗೇನೆ, ಅವ್ರ ಕಡೆ ಸಪೋರ್ಟ್. ಆಕ್ಚುಲಿ ನನಗೆ ಆವತ್ತು ಒಂದು ಚಿನ್ನದ ಪದಕ ಕೈ ತಪ್ಪೋಯ್ತು, ಬೆಳ್ಳಿ ಪದಕ ಬಂತು. ಬೆಳ್ಳಿಗೆ ತೃಪ್ತಿ ಪಡೋಂಗಾಯ್ತು. ಹೌದು 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 ಹೌದೌದು. ಬೆಳಿಗ್ಗೆ ಇವ್ರದ್ದು ಏನ್ ಇದೇ ಕೇಳ್ತಾ ಇರ್ತೀರ, ಬೆಳಿಗ್ಗೆ ಅವಾಗಿಂದ ಸಂದರ್ಶನ ಅವ್ರದೇ ತಗೊಳ್ತಿದ್ದೀರಾ, ಬರೀ ಅವ್ರದೇ ಸಂದರ್ಶನ ತಗೊಳ್ತಿದ್ದೀರಿ. ಅವ್ರಿಗಿಟ್ಟೆ ಇವ್ರಿಗಿಟ್ಟೆ ಅವ್ರಿಗಿಟ್ಟೆ ಅಂತ. ಈ ಹೆಂಗ್ಸಿಗೆ ಎಷ್ಟು ಜನ ಇಟ್ಟಿದ್ದಾರೆ ಯಾರಿಗೂ ಇವ್ರು ನೋಡಿದಾರ? ಅವ್ರದೇ ಸಂದರ್ಶನ. ಆಯ್ತು, ನಿಮ್ಗೂ ಅವಕಾಶ ಇದೆ. ಅವ್ರಿಗೆ ಇಟ್ಟಾರೆ ಅಂದ್ರೆ ಅದೇ ಹಿಂದ್ಗಡೆಯಿಂದ ಹೊಡೆದ್ರಲ್ಲ, ಆ ವಿಷಯ ಹೇಳ್ತೀವಿ. ಕಬಡ್ಡಿಲಿ ನಾವು ಹಿಂದ್ಗಡೆಯಿಂದ ಹೊಡಿತೀವಿ ನೋಡ್ರಿ. ಅವರು ಬರೀ ಇಲ್ಲ ಅವ್ರು ಇಟ್ಟಾರೆ ಅಂದ್ರೆ ಬೇರೆ ತರ ಇಟ್ಟಿದ್ದಲ್ಲ, ಹಿಂದ್ಗಡೆಯಿಂದ ಇಟ್ಟಿದ್ರಲ್ಲ. ನಿಮ್ಗೆ ಹೇಳ್ತವ್ರೆ ಹಿಂದ್ಗಡೆಯಿಂದ ಇಟ್ಟಿದ್ವಿ. ಅದು ಸರಿ ಆಗಲ್ಲ ಕಬಡ್ಡಿ ಅವರೇ, ಅದು ಸರಿ ಇಲ್ಲ. ಅದು ಡಬಲ್ ಮೀನಿಂಗ್ ಆಗ್ತದೆ. ಹಿಂದ್ಗಡೆಯಿಂದ ಪಂಚು ಕೇಳಿ ಸಾಕಾಗ್ಬಿಟ್ಟಿದೆ. ರೀತು ಮೇಡಮ್ ಅವರೇ ಕುತ್ಕೊಳ್ಳಿ. ಕಬಡ್ಡಿ ಅವ್ರು ಸತ್ತೋದ್ರ ಅಂತ. ದೇವ್ರೇ, ಕಬಡ್ಡಿ ಅವರಿಗೆ ಹಾಗೆ ಹೊಡೆದ್ರಿ ಅಲ್ಲ ರಿತು ಮೇಡಮ್. ಇದು ಬಾಕ್ಸಿಂಗ್ ಅಲ್ಲ, ಇದು ಸ್ಟುಡಿಯೋ. ಅಯ್ಯೋ ಕಬಡ್ಡಿ ಅವರೇ ನೋಡ್ರಿ, ಅಯ್ಯೋ ರಕ್ತ, ರಕ್ತ ಆಯ್ತಲ್ಲ, ನಮ್ಮ ರಕ್ತ. ಅಯ್ಯೋ ಕಬಡ್ಡಿ ಅವರೇ, ನೀರ್ ತನ್ರಿ, ನೀರ್ ತರ್ರಿ. ನೀವು ಕುತ್ಕೊಳ್ಳಿ. ಇದೆಲ್ಲ ಮಾಮೂಲಿ ನಮ್ ಬಾಕ್ಸಿಂಗ್. ರಿತು ಮೇಡಮ್ ಈ ರೀತಿ ಅಲ್ಲ, ಇದು ಸ್ಟುಡಿಯೋ, ಇದು ಬಾಕ್ಸಿಂಗ್ ಕಣ ಅಲ್ಲ. ನೀವು ಕಬಡ್ಡಿ ಅವರಿಗೆ ಹೊಡೆದ್ರಲ್ಲ, ಕಬಡ್ಡಿ ಕ್ಯಾಚ್ ಹಾಕೋದಿಲ್ಲ, ಕ್ಯಾಚ್ ಹಾಕೋದು ತುಂಬಾ ಇದೆ ಅವರಿಗೆ. ಕ್ಯಾಚ್ ಎಲ್ಲ ನಡೆಯಲ್ಲ ನಮ್ಮ ಹತ್ರ. ತುಂಬಾ ಕ್ಯಾಚರ್. 2 ನಿಮಿಷ ತಡ್ಕೊಳ್ಳಿ, ಅವ್ರು ಎದ್ದು ಸರಿ ಆಗ್ತಾರೆ. ಅಯ್ಯೋ ಇಂತ ಆಲ್ರೌಂಡ್ರು. ರೈಡರ್ ಬೇರೆ. ಯಾವ ರೈಡ್ರು ಇಲ್ಲ ನಮ್ ಕಡೆ ಬಂದ್ರೆ ಒಂದೇ ಪಂಚು. ರೈಡರ್ ಅಲ್ಲ ಅವ್ರೀಗ, ರೈಡರ್ ಆದ್ರಾಗ್ಲಿ. ಯಾಕೆ ಬರ್ಬೇಕು, ನನ್ ತೊಡೆ ಮುಟ್ಟಬಾರ್ದಿತ್ರಿ ಅವರು. ನನ್ ತೊಡೆ ಮುಟ್ಟೆ ತಪ್ಪಾಡ್ದು. ನೀವು ನೋಡತ್ತಿ ಹಾಗೆ ಕಾಣ್ತಿರಲ್ಲ ಮೇಡಮ್, ಏನ್ ಮಾಡ್ತೀರಿ? ಸರಿ ನಾವೀಗ ಹೋಗಿ ಕೆಲಸ ಮಾಡೋಣ. ನೋಡಿ ನೀವು ಈ ಡಬಲ್ ಮೀನಿಂಗ್ ಮಾತಾಡಿ. ಡಬಲ್ ಮೀನಿಂಗ್ ಅಲ್ಲ. ನಾವು ಸಂದರ್ಶನ ಮುಂದುವರ್ಸೋಣ, ನಾವಿಬ್ಬಳು ಇದನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ದು. ರಿತು ಮೇಡಮ್ ಅವರೇ, ಬೇಜಾರು ತಿಳ್ಕೊಬೇಡಿ. ರಿತು ಮೇಡಮ್ ಅವರೇ, ನಿಮ್ಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಅದೇ ಕುಸ್ತಿ ಕಣದಲ್ಲಿ ಮರೆಯಕ್ ಆಗದೆ ಇರೋ ಕೆಲವು ಘಟನೆಗಳು ಇರ್ತವೆ. ಅದ್ರಲ್ಲಿ ಒಂದನ್ನ ಯಾವ್ದನ್ನಾದ್ರೂ ಹೇಳ್ತೀರಾ? ಒಂದ್ ನಿಮಿಷ. ಕಬಡ್ಡಿ ಅವ್ರ ಜೀವ ಆದಂಗಿದೆ. ಸರಿಯಾಗಿದೆ ಮೇಡಮ್ ಅವರು, ಇನ್ನೊಂದ್ಸಲಿ ಟ್ರೈ ಮಾಡ್ಬೇಡಿ ದಯವಿಟ್ಟು. ಅವ್ರು ನೋಡಿ 2 ಹಲ್ಲು ಬಿದ್ದಂಗೆ ಕಾಣ್ತಿದೆ ನೋಡಿ, ದಯವಿಟ್ಟು. ಈ ಹೆಂಗ್ಸಿಂದ ರಾಮಾಯಣ ಕೇಳೋದಕ್ಕಿಂತ ಒಂದು 10 ನಿಮಿಷ ನಿದ್ದೆ ಮಾಡಿದ್ದೆ. ಈ ಕಬಡ್ಡಿ ಅವರಿಗೆ ಪಂಚ್ ನೀವು ಪಂಚ್ ಕೊಟ್ಟಿದ್ದೆ ಗೊತ್ತಾಗಿಲ್ಲ. ಕಬಡ್ಡಿ ಅವರೇ ನಿದ್ದೆ ಮಾಡಿದ್ರ? ನಿದ್ದೆ ಮಾಡಿದ್ದೆ. ನನಗೆ ಕೇಳಕ್ಕೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಆರಾಮ್ಸೆ ನಿದ್ದೆ ಮಾಡಿದ್ದೆ.
ನಿಮ್ಗೆ ಇದೇ ಮಾಡಕ್ ಹೇಳಿ ಅವ್ರ್ನ. ನಮ್ಗೆ ಅಂತ ಬಾಕ್ಸಿಂಗ್ ಎಲ್ಲ ಎಷ್ಟು ಕಲ್ತಿಲ್ಲ. ನಮ್ ಬೆಡ್ ನಮ್ ಮೇಲ್ ಒಂದು ಇಷ್ಟು ರಕ್ತ ನೋಡಕ್ ಆಗಲ್ಲ ಅವ್ರ ಕೈ. ಹರಿತಾ ಇದೆ ಈ ಮನುಷ್ಯನಿಗೆ ಗೊತ್ತಿಲ್ಲ ಮೇಡಮ್ ಅವರೇ. ಭಯಂಕರ ಪಂಚ್ ಬಿಡ್ರಿ ನೀವು. ಪಂಚ್ ಕೊಟ್ಟಿದ್ದೆ ಗೊತ್ತಾಗಿಲ್ಲ. ನಾವು ಪಂಚ್ ಕೊಟ್ಟರೆ ಅವ್ರಿಗೆ ಗೊತ್ತಾಗಲ್ಲ. ಮನೆಗೆ ಹೋದ್ಮೇಲೆ ಗೊತ್ತಾಗತ್ತೆ ಅವ್ರಿಗೆ. ಇದು ಅವರೇ ಹೊಡೆದಿರೋದ ಏನ್ ಕತೆ? ಗಾಯ ಆಗಿರೋದಿದೆ? ಯಾವ್ದು ಇದ? ಇಲ್ಲ, ಇದು ನಮ್ದು ಕುಸ್ತಿ ಜರ್ನಿಲಿ ಯಾವಾಗ್ಲೂ ಬೇಕು. ಗ್ಲೌಸ್ ಹೌದು ಗ್ಲೌಸ್ ತರ ಕಾಣ್ತಿಲ್ಲ. ನಾನೇನೋ ಬ್ಯಾಂಡೇಜ್ ಹಾಕಿದಾರೆ ಅನ್ಕೊಂಡೆ. ಇಲ್ಲ ಇದೇ ನನಗೆ ನಾರ್ಮಲ್ ಆಗಿ ಅವಾಗ ಫೈಟ್ ಆಗ್ತಾ ಇರುತ್ತೆ. ಹಾಗಾಗಿ ಇದೆಲ್ಲ ಹಾಕೊಂಡಿರ್ತೀನಿ ನಾನು. ಆ ಫೈಟ್ ಅಲ್ಲೇ ಈ ಮನುಷ್ಯಗೆ ಹಂಗ್ ಬಿದ್ದಿರೋದು. ಹೌದು, ಇವ್ರು ಕಬಡ್ಡಿಲ್ಲ ಅಂತ ಬಿಟ್ಟು ತಿಂದಿಲ್ಲ. ಇಷ್ಟು ಕಬಡ್ಡಿಲಿ ಮುಷ್ಟಿ ಹೊಡಿಯಲ್ಲ. ನಾವ್ ಒಂದ್ಸಲ ಲಾಕ್ ಮಾಡಿದ್ವು ಅಂದ್ರೆ ಕಬಡ್ಡಿಲಿ ಕಾಲ್ ಲಾಕ್ ಮಾಡಿದ್ವು ಅಂದ್ರೆ ಅಲ್ಲಾಡ್ಬಾರ್ದು, ಹಂಗ್ ಲಾಕ್ ಮಾಡ್ತೀನಿ. ಬೇಕಾದ್ರೆ ಇವ್ರನ್ನ ಕಳ್ಸ್ಕೊಡಿ, ಲಾಕ್ ಮಾಡಿ. ಅದೇ ನಿಮ್ಮ ಪಾಯಿಂಟ್ ಜಾಸ್ತಿ ಇದೆಯಂತಲ್ಲ, ಒಂದ್ ದಿವ್ಸಕ್ಕೆ ಬಾರಿ ಪಾಯಿಂಟ್ ಮಾಡಿದಿರ. ನಾವ್ ಬಾರಿ ಪಾಯಿಂಟ್ ಮಾಡ್ತೀವಿ. ದಿನಾಕ ಒಂದು 3-4 ಪಾಯಿಂಟ್ ಜಾಸ್ತಿ ತಗೊಳ್ತೀವಿ. ಈ ಹಿಂಗೇನಾದ್ರೆ ಹಿಂಗ್ ಕುಸ್ತಿ ಪಟ್ಟೆ ಏನಾದ್ರೆ ಇತ್ತು ಫಿಟ್ನೆಸ್ ಒಂದು 2 ಪಾಯಿಂಟ್ ಜಾಸ್ತಿ ಈಗ ಪಾಯಿಂಟ್. ಮೇಡಮ್ ಅವ್ರೆ ಒಂದ್ ನಿಮಿಷ ಬೇಜಾರ್ ಮಾಡ್ಕೋಬೇಡಿ, ಸ್ವಲ್ಪ ಟಚ್ ಮಾಡ್ತೀನಿ. ಟಚ್ ಅಂದ್ರೆ ನಿಮ್ದು ಕಟ್ಸ್ ನೋಡಕ್ ಆಸೆ ಆಗ್ತಿದೆ. ಇದ್ರ ಸೀಕ್ರೆಟ್ ಏನು ಮೇಡಮ್? ಏನು ನೀವು ಕುಸ್ತಿಯ ಜೊತೆ ನೀವು ಮಾಡ್ತಾ ಇದ್ದೀರಾ? ದಯವಿಟ್ಟು ಕಬಡ್ಡಿ ಅವರೇ, ಇದು ನಾವು ಸಂದರ್ಶನ ಮಾಡೋರು ಜಸ್ಟ್ ಟಚ್ ಮಾಡಿದ್ದು. ಯಾಕಂದ್ರೆ ಇವರು ಕುಸ್ತಿಯ ಜೊತೆಗೆ ಕೆಲವು ಕಸರತ್ತುಗಳನ್ನ ಮಾಡ್ತಾರೆ. ಯೋಗಾಸನ ಇರ್ಬೋದು, ರನ್ನಿಂಗ್ ಮತ್ತೆ ಎಲ್ಲ ಮಾಡ್ತಾರೆ. ಹಾಗಾಗಿ ಈ ರೀತಿ ಫಿಟ್ನೆಸ್ ಇದೆ. ಆದ್ರೆ ಲೇಡೀಸ್ಗೆ ಈ ರೀತಿ ಫಿಟ್ನೆಸ್ ಬರೋದು ನಾನು ನೋಡಿಲ್ಲ. ನೋಡ್ರಿ ಎಲ್ಲಿ ಕೈ ದಯವಿಟ್ಟು ಕಬಡ್ಡಿ ಅವರೇ, ಇನ್ನೊಂದು ಪಂಚ್ ಕಬಡ್ಡಿ ಅವರೇ, ನಿಮ್ಗೆ ನಿದ್ದೆಯಲ್ಲಿ ಪಂಚಿಂದೇ ಗೊತ್ತಾಗಿಲ್ಲ, ರಿಯಲ್ ಪಂಚ್ ಬಂದ್ಬಿಡುತ್ತೆ ಈಗ. ಮತ್ತೆ ಹೌದಾ? ನೀವು ನಿದ್ದೆ ಮಾಡಿ ನಿದ್ದೆ ಅಂದ್ರಲ್ಲ. ನಾವು ಬಾರಿ ಪಂಚಿಂಗ್ ಕೊಟ್ಟಿವಿ. ನಾವು ಸ್ಟಡಿ ಇರ್ತೀವಿ, ಯಾವಾಗಲೂ ಲಾಕ್ ಮಾಡ್ತೀವಿ. ಸ್ಟಡಿ ಇರ್ತೀವಿ ನಾವು. ಹಿಂಗ್ ಒಂದೊಂದ್ಸಲ ಹಿಂಗ್ ಬಗ್ಸಿ ಲಾಕ್ ಹಿಡಿತೀವಿ, ಒಂದ್ಸಲ ಹಿಂಗ್ ಫ್ರಂಟ್ ಲಾಕ್ ಹಿಡಿತೀವಿ. ನಾವು ಲಾಕ್ ಕೊಟ್ರೆ ಹೆಂಗ್ಸ್ ಅಲ್ಲಾಡಕ್ಲ. ಹೆಂಗ್ ಬಗ್ಸಿ ನಾವು ಇಡೋ ಬಗ್ಸಿ ನಾವು ಇಟ್ರೆ ಅವ್ನ ಅಲ್ಲೇ ಮತ್ತೆ. ಕಬಡ್ಡಿ ಗೊತ್ತಿಲ್ಲ ಇವರಿಗೆ. ಯಾವ ರೀತಿಯಲ್ಲಿ ಕಬಡ್ಡಿಗಳಿದಾವೆ. ಆಯ್ತು, ನಿಮ್ಮ ಸಂದರ್ಶನ ಮಾಡ್ತೀನಿ. ಈಗ ರೀತಿ ಅವ್ರನ್ನ ಮುಂದುವರ್ಸೋಣ. ಹೇಳಿ ಮೇಡಮ್ ನಿಮ್ದು. ನೋಡಿ, ಒಂದ್ಸಲ ಏನಾಯ್ತು ಅಂದ್ರೆ ಕುಸ್ತಿ ರಿಂಗಲ್ಲಿ ಒಬ್ಬ ಬಲಿಷ್ಠವಾದ ವ್ಯಕ್ತಿನ ತಂದ್ಬಿಟ್ರು ನನ್ನ ಹತ್ರ ಫೈಟ್ ಮಾಡಕ್ಕೆ. ಅವನು ಎಲ್ಲಿ ಮೈ ಕೈ ಹಾಕಿದ್ರು ಫುಲ್ಲು ಕಬ್ಬಣ ತರ ಸ್ಟ್ರಾಂಗ್. ಇವ್ರು ಏನ್ ಮಾಡಿದಾರೆ ಗೊತ್ತಾ? ತಗಡು ಸುತ್ತಿದ್ರೆ ಅಲ್ಲ ತಗಡು ಸುತ್ತಿದ್ದಲ್ಲ. ನಮ್ಮ ಮೋಹನಣ್ಣ ಹೇಳ್ದಂಗೆ ಇವರು ಏನ್ ಮಾಡಿದ್ರು ಅಂದ್ರೆ ನನಗ್ ಗೊತ್ತಾಗ್ದಲೆ ಒಬ್ಬ ಗಂಡಸನ ಹೆಂಗಸರು ವೇಷ ಹಾಕಿಬಿಟ್ಟು ನನಗೆ ಫೈಟ್ ಮಾಡಕ್ ಬಿಟ್ಟಿದ್ರು. ನನಗೆ ಗೊತ್ತಾಗಿಲ್ಲ. ಸರಿ ಒಂದ್ ನಿಮಿಷ. ಅವ್ರು ಗಂಡಸರು ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನೋಡಿ, ವೀಕ್ಷಕರು ಕೂಡ ಗೊತ್ತಿಲ್ಲ ಅವ್ನು ಗಂಡಸು ಅಂತ. ಅವನು ಮೈನ್ ಸ್ಪಾಟ್ ಇದೆಯಲ್ಲ, ಅದು ನನಗೆ ಚುಚ್ತಾ ಇತ್ತು. ಅಲ್ಲ, ಇಲ್ಲಿ ನೆಗಡ ಅಂತದೇನು ಇಲ್ಲ. ನೆಗಡ ಅಂತ ಮೈನ್ ಸ್ಪಾಟ್ ಅಂದ್ರೆ ಯಾವ್ದು ಮೇಡಮ್? ನಾವು ನೆಗಡಿದ ಬೇರೆ ವಿಷಯಕ್ಕೆ ಅಲ್ಲ, ಗೊತ್ತಾದವ್ರಿಗೆ ಗೊತ್ತಾಗುತ್ತೆ. ಮೈನ್ ಸ್ಪಾಟ್ ನಂಗೆ ಚುಚ್ಚಿದಾಯ್ತು. ಅವಾಗ ಗಂಡಸು ಅಂತ ಗೊತ್ತಾಯ್ತು. ಕೇಳಿ, ವಿಚಾರ ಕೇಳಿ. ಕೊಟ್ಟಿರೋ ಪಂಚ ಸಾಲದು ಇರ್ಲಿ. ಅವಾಗ ಏನಾಯ್ತು ಅಂದ್ರೆ ಅವನು ಬರೋದು, ನನ್ನ ಅಡಿಗೆ ಹಾಕೊಳ್ಳೋದು, ನನ್ನ ಮೇಲೆ ಮಾಡ್ದ. ಫಸ್ಟ್ ರೌಂಡ್ ಬಿಟ್ರು. ಫಸ್ಟ್ ರೌಂಡಲ್ಲಿ ಹಂಗೆ ಮಾಡಿದೆ. 2ನೇ ರೌಂಡು ಬಿಟ್ಟು 2ನೇ ರೌಂಡಲ್ಲೂ ಅಷ್ಟೇ. ನೀವು ತೊಡೆನ ಅಷ್ಟು ಮೇಲೆ ಮಾಡಿದಿರೇ ಕಬಡ್ಡಿ ಆಗ್ತಿಲ್ಲ. ಸ್ವಲ್ಪ ಕೆಳಗೆ ಬಿದ್ದಿರೋ ಹೊಡ್ತಾನೆ ಗೊತ್ತಾಗಿಲ್ಲ. ಆಮೇಲೆ ಏನಾಯ್ತು, 2ನೇ ರೌಂಡ್ ಬಿಟ್ಟಾಗ್ಲೂ ಆ ಮನುಷ್ಯ ನನ್ನ ಅಡಿಗಾಡಿ ಹಾಕೊಳ್ಳೋದು, ನನ್ನ ಮೇಲೆ ಮಂಕೊಳ್ಳೋದು. ನಾನು ಸುಸ್ತಾಗಿ ಹೋಗ್ಬಿಟ್ಟೆ. 3ನೇ ರೌಂಡ್ ಬಿಟ್ರು. 3ನೇ ರೌಂಡ್ ಬಿಟ್ಟಾಗ್ಲೂ ಆ ಮನುಷ್ಯ ನನ್ನ ಅಡಿಗೆ ಹಾಕೊಂಡ ಮೇಲ್ ಮಂಕೊಂಡ. ಇದು ಕುಸ್ತಿ ಅಲ್ಲ ಕಬಡ್ಡಿ ಅವರೇ, ಕಬಡ್ಡಿ ಮಿಸ್ ಆಗಿದೆ. ಕುಸ್ತಿನೇ. ಕುಸ್ತಿಲಿ ಬೇರೆ ಬೇರೆ ಒಂದು ವೆರೈಟಿಗಳಿರುತ್ತೆ. ಕುಸ್ತಿ ಕೆಳಗಾಕಿ ಲಾಕ್ ಹಾಕೋದು. ಯಾವ ತರ ನಾನು ಮಾಡಿದ್ದು ಅಂದ್ರೆ, ಆ ಎದುರಾಳಿ ಪಾರ್ಟಿನ ಬೆನ್ನನ ನೆಲಕ್ಕೆ ಹಾಕ್ಬೇಕು. ಆತರ ಆಮೇಲೆ 3ನೇ ರೌಂಡ್ ಬಿಟ್ಟಾಗ ಏನಾಯ್ತು ಅಂದ್ರೆ, ನನ್ನ ಅಡಿಗಾಕಿ ಮೇಲೆ ಮಂಕಂಡ.
ಇನ್ನೊಂದು 2 ನಿಮಿಷ ಆದ್ರೆ ನಂಗೆ ಉಪ್ಸ ಬಂದ್ಬಿಟ್ಟು ಅಲ್ಲೇ ಸತ್ತ ಅದು ನಮ್ ಕಬಡ್ಡಿ ಹಾಕೋದು ಕಬಡ್ಡಿ ಲಾಕ್. ಅವನೊಬ್ಬ ಕಬಡ್ಡಿ ಪ್ಲೇಯರ್ ಅನ್ಸುತ್ತೆ. ಇರ್ಬೇಕು, ಅದ್ರಿಂದ ಹಿಂದೆಯಿಂದ ಲಾಕ್ ಹಾಕಿದಾನೆ, ಮೇಲ್ಗಡೆಯಿಂದ ಹಾಕಿದಾನೆ. ಆಮೇಲೆ ನಾನು ಏನ್ ಮಾಡ್ದೆ, ನೋಡಿ ನೋಡಿ ಸಾಕಾಗಿ ಅವನು ಮೈನಸ್ ಪಾರ್ಟಿಗೆ ಆಡಿಂದ ಪಂಚ್ ಮಾಡಿದೆ. ನಿಮ್ಗೆ ಕುಸ್ತಿ ಇದ್ರಲ್ಲಿ ಮೈನಸ್ ಪಾಯಿಂಟ್ ಅಂದ್ರೆ ಎಲ್ಲಿ ಬರುತ್ತೆ? ನಮ್ಗೆ ಕುಸ್ತಿ ಅಷ್ಟೊಂದು ಗೊತ್ತಿಲ್ಲ. ಕಬಡ್ಡಿ ಸ್ವಲ್ಪ ಮೈನಸ್ ಪಾಯಿಂಟ್ ಇವ್ರ ಜೊತೆ ಕಬಡ್ಡಿ ಸ್ವಲ್ಪ ಅಷ್ಟೇನಿಲ್ಲ, ಸ್ವಲ್ಪ ಇದೆ. ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಇಲ್ಲಿ ಬರಲ್ಲ, ಯಾಕಂದ್ರೆ ನಾನು ಮಹಿಳೆ, ಅವನು ಪುರುಷ. ಪುರುಷರಿಗೂ ಮಹಿಳೆಯರಿಗೆ ಬಿಟ್ಟಿಲ್ಲ, ಅವ್ರಿಗೆ ಗೊತ್ತಾಗಿಲ್ಲ. ಹೇಳಿದ್ರಲ್ಲ ಮೈನಸ್ ಪಾಯಿಂಟ್, ಮೈನಸ್ ಪಾರ್ಟಿಗೆ ಆಡಿಂದ ಪಂಚ್ ಮಾಡಿದೆ. ಅದೇ ಮೈನಸ್ ಪಾಯಿಂಟ್. ಅವನು ಅಮ್ಮ ಅಂತ ಹೇಳಿ ಆ ಕಡೆ ಸೈಡ್. ಅದಕ್ಕೆ ಇದು ಕಬಡ್ಡಿ ಅವರೇ, ನೀವು ಕಬಡ್ಡಿ ಆಡ್ತೀರಲ್ಲ, ಈ ನಮ್ಮ ಕ್ರಿಕೆಟ್ ಆಡುವಾಗ ಅಲ್ಲಿಗೆ ಸೇಫ್ಟಿ ಗಾರ್ಡ್ ಹಾಕ್ತಾರೆ. ಅದಕ್ಕೆ ಏನಂತಾರೋ ನಮ್ಗೆ ಸೇಫ್ಟಿ ಗಾರ್ಡ್ ಇಲ್ಲಿ ಮಹಿಳೆಯರಿಗೆ ಇಲ್ಲ. ಇದು ಕುಸ್ತಿಲಿ ಡೌಟ್. ನಮಗೆ ಚಿಪ್ಪು ಇದೆಯಲ್ಲ, ತೆಂಗಿನಕಾಯಿ ಚಿಪ್ಪು ಚಿಪ್ಪುಗೆ ತೂತ ಅದನ್ನ ಕಟ್ಟ, ಅದೇ ನಮ್ದು ಸೇಫ್ ಗಾರ್ಡ್. ಮೇಡಮ್ ಅವರೇ, ನಿಮ್ಮಲ್ಲಿ ಆ ಸೇಫ್ ಗಾರ್ಡ್ ಏನಿಲ್ಲ? ಇಲ್ಲ, ಅದು ಅಂದ್ರೆ ಮಹಿಳೆಯರಿಗೆ ಬಿಟ್ಟಾಗ ಸೇಫ್ಟಿ ಗಾರ್ಡ್ ಇರುತ್ತೆ. ಇದು ಏನಂದ್ರೆ ಮಹಿಳೆ ಜೊತೆ ಪುರುಷನ್ ಬಿಟ್ರ ಅವ್ರು ಒಂದೇ ಪಂಚಿಗೆ ನನ್ನ ಮಂಗಿಸ್ತಾರೆ ಅಂತ ಇವ್ರಿಗೆ ಮೈನಸ್ ಆಗ್ಬಿಟ್ಟಿದೆ. ಆಮೇಲೆ ಏನಾಯ್ತು ಅಂದ್ರೆ 4ನೇ ರೌಂಡ್ ಬಿಟ್ರು. 4ನೇ ರೌಂಡ್ ಬಿಡೋತಿಗೆ ಅವನಿಗೆ ಕುಸ್ತಿ ಮಾಡಕ್ಕಿಂತ ಜೀವನದ ಆಸೆನೆ ಅವನು ಕಳ್ಕೊಂಡಿದ್ದ, ನಂದು ಒಂದೇ ಪಂಚಿಗೆ. ಕೈ ಕೊಡ್ಬೇಡಿ, ದಯವಿಟ್ಟು ಕೈ ಹಾಕ್ಬೇಡಿ. ಆಮೇಲೆ ಏನಾಯ್ತು ಅಂದ್ರೆ 4ನೇ ರೌಂಡಿಗೆ ಅವನೇ ಕೆಳಗಡೆ ಮಲ್ಕೊಂಡ, ನಾನು ಅವನ ಮೇಲೆ ಮಲ್ಕೊಂಡೆ, ನಾನು ಬಿದ್ದ. ಇದು ಕತೆ, ಇದು ನಿಮ್ಮ ಜರ್ನಿ, ನಮ್ ಜರ್ನಿ. ವಿಜಯ ಬಾಕ್ಸಿಂಗ್ ಆಡಿಲ್ಲ, ಕಬಡ್ಡಿ ಆಡಿರೋದು. ಅಲ್ಲ, ಆಮೇಲೆ ಏನಾಯ್ತಂದ್ರೆ ಎದುರಾಳಿ ಪಾರ್ಟಿಗಳು ಬಂದ್ರು, ನನ್ನ ಹತ್ರ ಸಾರಿ ಕೇಳಿದ್ರು. ಸಾರಿ ಕೇಳಿ, ಮೇಡಮ್ ನಾವು ನಿಮ್ನ ಟೆಸ್ಟ್ ಮಾಡಿದ್ದು, ಗೆಲ್ತೀರಾ ಇಲ್ವಾ ಅಂತ, ನೀವು ಒಲಿಂಪಿಕ್ ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ತಪ್ಕೊಳ್ತಾರೆ, ತಪ್ಕೋಬಹುದು. ಅವ್ರಿಗೆ ತಪ್ಕೋ ಆಗಿಲ್ಲ, ಅವ್ರಿಗೊಂದು ಹಾರ ಹಾಕ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ಬೋದು. ಆದ್ರೆ ನಮ್ಮಲ್ಲಿ ತಪ್ಕೊಳ್ಳೋಂತ ಪದ್ಧತಿ ಇಲ್ಲ. ಖುಷಿ ಆಯ್ತು, ಏನಿದ್ರು ಪಂಚ್ ಕೊಟ್ರೆ ಖುಷಿ. ಅಲ್ಲಿ ಮೈನಸ್ ಪಾಯಿಂಟ್ ಮೈನಸ್ ಮಾಡ್ತಾರೆ. ನೀವು ಅವರಲ್ಲಿ ತಪ್ಕೊಳ್ಬೇಕಂದ್ರೆ ನಿಮ್ಗೆ ಖುಷಿ ಆಗಿರೋದ್ರಿಂದ ಏನು? ಯಾವ ರೀತಿ ಖುಷಿ? ಅವ್ರನ್ನ ನೋಡಿ ಖುಷಿನ ನೋಡಿ ಖುಷಿ ಅಲ್ಲ, ಅವ್ರೊಂದು ಸೆಲೆಕ್ಷನ್ ಆದ್ರಲ್ಲ ಅನ್ನೋದು ಖುಷಿ. ನೋಡಿ, ಒಲಿಂಪಿಕ್ ಸೆಲೆಕ್ಷನ್ ನಮ್ಮ ಕುಸ್ತಿ ಜರ್ನಿಲಿ ಇಂಥವ್ರನ್ನ ತುಂಬಾ ಜನಗೆ ನಾವು ಪಂಚ್ ಮಾಡಿ ಮಂಗಿಸಿದೀವಿ. ನಾವು ಮತ್ತೆ ಪಂಚ್ ಮಾಡ್ತಾರೆ, ಜಾಗ್ರತೆ. ನಾವು ಬಾರಿ ಆಡಿದೀವಿ. ನೀವು ಪಂಚ್ ಮಾಡೋದಾದ್ರೆ ಅವ್ರಿಗೆ ಎಲ್ಲಿಗೆ ಅಲ್ಲಲ್ಲ, ಅವರಿಗೆ ಯಾವ ಸ್ಪಾಟಿಗೆ ಪಂಚ್ ಮಾಡಿ ನಿಮ್ಗೆ ಹೆಚ್ಚು ಪಾಯಿಂಟ್ ಸಿಗ್ತದೆ? ನಮಗೆ ಬ್ಯಾಕ್ ಪಂಚ್ ಅಲ್ಲಿ ಒಳ್ಳೆ ಪಾಯಿಂಟ್ ಸಿಗುತ್ತೆ. ಬ್ಯಾಕ್ ಪಂಚ್ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ತೀವಿ, ಒಂದ್ ಕಾಲು ಎತ್ತಿ ಹಿಡಿತೀವಿ. ಅದು ಕಬಡ್ಡಿ ವಿಷಯನೇ ನಾನು ಮಾತಾಡಿಲ್ಲ. ಇಲ್ಲಿ ಯಾವ್ದೊಂದು ಸ್ಪಾಟ್ ಮಾತಾಡಿದ್ರೆ ಆಯ್ತು. ಕಬಡ್ಡಿ ಅವರೇ, ನಿಮ್ಗೊಂದು ಅವಕಾಶನ ಕೊಡೋಣ. ಈಗ ವೀಕ್ಷಕರೇ, ನಮ್ಗೆ ಸಮಯದ ಅಭಾವ ಇದೆ, ಇಲ್ಲಿಗೆ ಈ ಎಪಿಸೋಡ್ ನ ಮುಗಿಸ್ತಾ ಇದ್ದೇವೆ. ಇನ್ನು ಮುಂದುವರಿದ ಎಪಿಸೋಡ್ ಅಲ್ಲಿ ನಮ್ಮ ಕಬಡ್ಡಿ ಪ್ಲೇಯರ್ ಕಾಣ್ತಾ ಇದ್ದಾರಲ್ಲ, ಇವರು ಕಬಡ್ಡಿ ಪ್ಲೇಯರ್ನ ಕಬಡ್ಡಿಯ ಕಥೆಗಳು ತುಂಬಾ ಇದಾವೆ, ಅದನ್ನ ಮುಂದುವರಿಸ್ತೀವಿ. ದಯವಿಟ್ಟು ಎಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಫಾಲೋ ಮಾಡಿ, ಮತ್ತೆ ಬೇರೆಯವ್ರಿಗೆ ಶೇರ್ ಮಾಡಿ. ಇಂಥ ಏನು ಕ್ರೀಡಾಪಟುಗಳು ಇಬ್ಬರಲ್ಲಿದ್ದಾರೆ, ಇವರನ್ನ ಮುಂದುವರಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮಲ್ಲಿದೆ. ಇವರನ್ನ ಪ್ರೋತ್ಸಾಹಿಸಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ. ಕಬಡ್ಡಿ ಅವರೇ, ಥ್ಯಾಂಕ್ ಯು. ಮೈನಸ್ ಸ್ಪಾಟ್ಗೆ ಬಿತ್ತು. ನಾನು ಅವಾಗಿಂದ ಕಬಡ್ಡಿ ಅವ್ರಿಗೆ ಹೇಳ್ತಾ ಇದ್ದೆ, ಮೈನಸ್ ಸ್ಪಾಟ್ ಕಷ್ಟ ಆಗುತ್ತೆ, ಪಂಚ್ ಬೀಳುತ್ತೆ ಅಂತ ಕೇಳಲಿಲ್ಲ, ಸತ್ತೋದ್ರ ಅಂತ. ಏನಾಗಲ್ಲ, ಸರಿ. ಓ ದೇವ್ರೇ.